ಅದರಲ್ಲೂ ಮನೆಯ ಮಕ್ಕಳಿಗೆ ಇಂತಹ ವಿಚಾರಗಳನ್ನು ವಾರದಲ್ಲಿ ಒಂದು ದಿನ ಕೂರಿಸ್ಕೊಂಡು ಇಂತಹ ಕಥೆಗಳನ್ನು ಹೇಳಿ ಹೀಗೆ ಬದುಕಬೇಕರಪ್ಪ, ಹೀಗಿರಬೇಕು ಅಂದರೆ ಸಂಜೆ ಆದರೆ ಕೂತ್ಕೊಳ್ಳೋ, ಬೇಕಲ್ ಮುಖ ತೊಳ್ಕೊಳ್ಳೋ, ಓದ್ಕೊಳ್ಳೋ, 9 ಗಂಟೆವರೆಗೂ ರೂಮಿಂದ ಆಚೆ ಬರೋಂಗಿಲ್ಲ ನೀನು. ಅಂದರೆ ನಮ್ಮ ಮಗ ಎಲ್ಲರಿಗಿಂತ ಹೆಚ್ಚು ಮಾರ್ಕ್ಸ್ ತೆಗಿಬೇಕು, ಎಲ್ಲರಿಗಿಂತ ಶಾಲೆಯಲ್ಲಿ ನಂಬರ್ 1 ಬರಬೇಕು, ಡಿಸ್ಟಿಂಕ್ಷನ್ ಬರಬೇಕು. ಅವರನ್ನು ಸಂಜೆ ಆದರೆ ಮುಖ ಕೈ ಕಾಲು ತೊಳ್ಕೊ, ಕೂತ್ಕೋ, ಸುಮ್ಮನೆ ಓದ್ಕೊಳ್ಬೇಕು. ಅಂದರೆ ಯಾವ ಮನಸ್ಸಿನಲ್ಲಿ ಆ ಪಾಠವನ್ನು ಅರಗಿಸಿಕೊಳ್ಳುವಷ್ಟು ವ್ಯವಧಾನ, ಶಕ್ತಿ, ತಾಳ್ಮೆ ಅಥವಾ ಒಂದು ಉಲ್ಲಾಸ ಯಾವ ಮನಸ್ಸಿನಲ್ಲಿ ಇಲ್ವೋ, ನೀವು 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಕೂರಿಸಿರೂ ಪ್ರಯೋಜನ ಇಲ್ಲ. ಅಂದರೆ ಆ ಮಕ್ಕಳ ಮನಸ್ಸನ್ನು ಕಲಿಕೆಗೆ ತಯಾರು ಮಾಡುವುದಿದೆಯಲ್ಲ, ಇದು ಒಬ್ಬ ತಂದೆ ತಾಯಿಯಾಗಿ ಅಥವಾ ಒಬ್ಬ ಗುರುವಾಗಿ ಮೊದಲ ಕರ್ತವ್ಯ. ಅಂದರೆ ಅವರಿಗೆ ಪಾಠವನ್ನು ಹೇಳಿಕೊಡುವುದು ಹೌದು, ನೀನು ಇದನ್ನು ಕಲಿಯೋ, ನೀನು ಈ ಪಾಠವನ್ನು ಕಲಿ, ಕನ್ನಡವನ್ನು ಕಲಿ, ಗಣಿತವನ್ನು ಕಲಿ, ವಿಜ್ಞಾನವನ್ನು ಕಲಿ, ಎಲ್ಲವನ್ನು ಕಲಿ. ಆದರೆ ಕಲೀಲಿಕ್ಕೊಂದು ಆಸಕ್ತಿ ಬರೋ ಥರ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದು ತಂದೆ ತಾಯಿಗಳಾಗಿ ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಗುರುಗಳಾಗಿ ಅದು ನಿಮ್ಮ ಕರ್ತವ್ಯ. ಅಲ್ಲಿ ಪಾಠವೇ ಕೂರುವುದಿಲ್ಲ, ಅದರ ಬಗ್ಗೆ ಆಸಕ್ತಿಯೇ ಇಲ್ಲ, ಅಥವಾ ಅದನ್ನು ಕಲಿಬೇಕು, ಅದನ್ನು ಮೈಗೂಡಿಸ್ಕೊಳ್ಬೇಕು, ಅಥವಾ ಆ ಅಕ್ಷರಗಳು ಹೃದಯಕ್ಕೆ ಅಥವಾ ಎದೆ ಎಂಬ ಹೊಲಕ್ಕೆ ಅಕ್ಷರಗಳನ್ನು ಬಿತ್ತನೆ ಮಾಡೋ ಆಸಕ್ತಿಯೇ ವಿದ್ಯಾರ್ಥಿಗಿಲ್ಲ ಅಂದಾಗ ಏನೋ ನಿಮ್ಮ ಭಯಕ್ಕೆ ಒಂದಷ್ಟು ಗಳಿಗೆ ಅವನು ಸುಮ್ಮನೆ ಕೂತ್ಕೊಳ್ಬೋದು. ಹಾಗಾಗಿ ಏನು ಮಾಡಬೇಕು ನೋಡಿ, ನೀವು ಒಂದು ವೇಳೆ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರೆ, ನೀವು ಒಂದು ವೇಳೆ 2 ಮಕ್ಕಳ ತಾಯಿನೋ ತಂದೆನೋ, ಅಥವಾ ನೀವೊಂದು ವೇಳೆ ಅಜ್ಜಿ ತಾತ ಆಗಿದ್ದರೆ, ವಾರದಲ್ಲಿ 1 ದಿನ ಅಥವಾ 2 ದಿನ ಮಕ್ಕಳನ್ನು ಕೂರಿಸ್ಕೊಂಡು ಅವರಿಗೆ ಒಂದಷ್ಟು ನೀತಿ ಕಥೆಗಳನ್ನ ಹೇಳಬೇಕು. ಅಯ್ಯೋ ನಮಗೆ ಗೊತ್ತಿಲ್ಲ, ಅವ್ರಿಗಿನ್ನೇನು ಹೇಳೋಣ ಅನ್ನೋ ಕಾಲ ಬಂದಿದೆ. ಅಂದರೆ ಒಂದು ಇಡೀ ಹಳೆ ತಲೆಮಾರು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದೆ. ಯಾರಿಗೆ ಜೀವನದ ಅದ್ಭುತವಾದ ಸಾರಾಂಶಗಳನ್ನು, ಜೀವನದ ಅತಿದೊಡ್ಡ ಸಂದೇಶಗಳನ್ನು ಪುಟ್ಟ ಪುಟ್ಟ ಕಥೆಗಳ ಮೂಲಕ ಮಕ್ಕಳಿಗೆ ತಲುಪಿಸುವ ಶಕ್ತಿ ಯಾವ ಹಿರಿತಲೆಗಳಿಗಿತ್ತೋ ಆ ಹಿರಿತಲೆಗಳು ನಿಧಾನವಾಗಿ ಜಾಗ ಖಾಲಿ ಮಾಡ್ತಿದ್ದಾವೆ. ಇಂದಿನ ವಯಸ್ಕರೇ ನಾಳಿನ ಹಿರಿಯರು, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅನ್ನೋ ಹಾಗೆ ಈ ದಿನ ಇರುವ ವಯಸ್ಕರು, ಈ ದಿನ ಇರುವ ತಂದೆ ತಾಯಿಗಳೇ ಮುಂದೆ ವಯಸ್ಸಾದವರು ಅಂತ ಅನಿಸಿಕೊಳ್ತಾರೆ. ಇವತ್ತಿನ ತಂದೆ ತಾಯಿಗಳಿಗೆ ಹಣದೆಂದು ಹೋಗ್ತಾರೆ, ಪಾಪ ಅವ್ರಿಗೂ ಜವಾಬ್ದಾರಿ ಇರುತ್ತೆ. ಮಕ್ಕಳು 2-3 ಮಕ್ಕಳು ಫೀಸ್ ಕಟ್ಟಬೇಕು, ಅವ್ರು ಕೇಳಿದ್ದು ತಂದು ಕೊಡಬೇಕು, ಹೆಂಡತಿ ಮಕ್ಕಳನ್ನು ಸಾಕಬೇಕು. ಎಲ್ಲಿ ಸರ್ ನಾವು ಈ ಕತೆ ಕಲಿಯೋದು, ಮಕ್ಕಳಿಗೆ ಹೇಳಿಕೊಡೋದು ಕನಸು ಸರ್, ಯಾಕಂದರೆ ನಮ್ಮ ದುಡಿಮೆಗೆ ಸಮಯ ಸಿಗ್ತಾ ಇಲ್ಲ. ಅಂದರೆ ಯಾವ ಒಂದು ಇಡೀ ತಲೆಮಾರು ನೈತಿಕ ಅಥವಾ ಈ ಮೌಲ್ಯಾಧಾರಿತ ಶಿಕ್ಷಣದ ಕುರಿತು ಯೋಚಿಸಲೇ ಇಲ್ಲವೋ ಅವರು ತಮ್ಮ ಮಕ್ಕಳಿಗೆ ಏನು ಬೋಧನೆ ಮಾಡಲಿಕ್ಕೆ ಸಾಧ್ಯ? ಏನು ಮಾಡ್ತಾರೆ? ಯಾವ ಅಜ್ಜಿ ತಾತ ಮನೆಯಲ್ಲಿದ್ದರು, ಹಿರಿಯರಿದ್ದರು, ಅವರು ಮೊಮ್ಮಕ್ಕಳನ್ನು ಕೂರಿಸ್ಕೊಂಡು ಅವ್ರ ಕೈಗೆ ಏನೋ ತಿಂಡಿ ಕೊಟ್ಟು ಅವರಿಗೆ ಒಂದಷ್ಟು ಬದುಕಿನ ಕಥೆಗಳನ್ನು ಹೇಳ್ತಾ ಹೋಗಿ, ಹೀಗಿರಬೇಕು, ಹೀಗೆ ಬದುಕಬೇಕು. ಯಾರೋ ನಿಮ್ಮನ್ನು ಹೊರಗಡೆ ಈ ರೀತಿ ಏನೋ ಒಂದು ಅವಮಾನ ಮಾಡಿದಾಗ, ಏನೋ ಒಂದು ಕೆಟ್ಟ ಮಾತಾಡಿದಾಗ ಅವ್ರ ಮೇಲೆ ಜಗಳಕ್ಕೆ ಹೋಗಬಾರ್ದು, ದ್ವೇಷ ಸಾಧಿಸಬಾರ್ದು, ಗುರುಗಳನ್ನು ಗೌರವಿಸಬೇಕು, ತಂದೆ ತಾಯಿಗಳನ್ನು ಗೌರವಿಸಬೇಕು, ಮತ್ತು ಇನ್ನೊಬ್ಬರಿಗೆ ನೋವಾಗೋ ಥರ ಮಾತಾಡಬಾರ್ದು, ಕೆಟ್ಟವರ ಸಹವಾಸ ಮಾಡಬಾರ್ದು, ಮೇಷ್ಟ್ರು ಹೇಳಿಕೊಟ್ಟಿದ್ದನ್ನು ಕಲಿಬೇಕು, ಅರ್ಥವಾಗದೆ ಹೋದರೆ ಗುರುಗಳ ಹತ್ರ ವಿನಯದಿಂದ ಇನ್ನೊಮ್ಮೆ ಕೇಳಬೇಕು, ಗುರುಗಳನ್ನು ಶ್ರದ್ಧೆಯಿಂದ ಅವರಿದ್ದಾಗಲೂ ಅವರಿಲ್ಲದಾಗಲೂ ಗುರುಗಳ ಬಗ್ಗೆ ಒಳ್ಳೆ ಮಾತೇ ಆಡಬೇಕು. ಹೀಗೆ ಬದುಕಿ ಅತಿ ದೊಡ್ಡ ಪಾಠಗಳನ್ನು ಕಥೆಗಳ ಮೂಲಕ ಹೇಳ್ತಾ ಇದ್ದ ಹಿರಿತಲೆಗಳೆಲ್ಲ ಎಲ್ಲೂ ಹೋಗ್ಬಿಟ್ಟು ಇವತ್ತಿರೋ ಅಪ್ಪ ಅಮ್ಮಂದಿರಿದ್ದಾರಲ್ಲ, ಪಾಪ ಅವರು ಮಕ್ಕಳು ಫೀಸ್ ಕಟ್ಟಬೇಕು, ಪಾಪ ಅವ್ರಿಗೂ ಜವಾಬ್ದಾರಿ ಇದೆ. ಆದರೆ ಈ ನಡುವೆ ಅವ್ರಿಗೇನೋ ಗೊತ್ತಿದ್ರೆ ತಾನೇ ಮಕ್ಕಳಿಗೆ ಹೇಳೋದು, ಅಥವಾ ಗೊತ್ತಿದ್ರೂ ಕೂಡ ಹೇಳಲಿಕ್ಕೆ ಸಮಯ ಇಲ್ಲ. ಹಾಗಾಗಿ ಯಾವ ಮಕ್ಕಳು ಒಂದಿಡೀ ಮಾರಲ್ ಎಜುಕೇಷನ್ನಿಂದ ಅಥವಾ ನೈತಿಕ ಶಿಕ್ಷಣದಿಂದ ಮಕ್ಕಳು ವಂಚಿತರಾಗ್ತಾರೆ, ಅವರು ಎಜುಕೇಟೆಡ್ಗಳಾಗಬಹುದು. ಎಜುಕೇಟೆಡ್ಗಳು ಬೇರೆ, ಜೀವನವನ್ನು ಇದ್ದ ಹಾಗೆ ಸ್ವೀಕರಿಸಿ ಎಂಥದ್ದೇ ಪರಿಸ್ಥಿತಿ ಬಂದರೂ ನಾನು ಜೀವನ ಅಥವಾ ಜೀವ ಕಳ್ಕೊಳ್ಳುವಷ್ಟು ಯೋಚನೆ ಮಾಡದೆ, ಅಂದರೆ ಎಜುಕೇಟೆಡ್ಗಳಿಗೆ ಏನೋ ಕಷ್ಟ ಬಂದಾಗ, ಏನೋ ಅವರು ಅಂದ್ಕೊಂಡಿದ್ದಾಗದೇ ಇದ್ದಾಗ ಬದುಕನ್ನು ಮುಗಿಸಿಕೊಂಡು ಬಿಡಬೇಕಪ್ಪ. ಅಂದರೆ ಅವ್ರು ಏನೇನೋ ಆಲೋಚನೆ ಇಟ್ಕೊಂಡಿದ್ರು, ನಾನು ಹೀಗಾಗಬೇಕು, ಹಾಗಾಗಬೇಕು, ಅಥವಾ ನಾನು ಏನೇನೋ ಸಾಧಿಸಬೇಕು.
ಯಾವುದೂ ಆಗದೇ ಇದ್ದಾಗ ಎಜುಕೇಟೆಡ್ಗಳು ಅಂತ ಅನ್ನಿಸ್ಕೊಂಡಿರೋ ಡಿಗ್ರಿ ಹೋಲ್ಡರ್ಸ್ಗಳಿಗದನ್ನ ತಡ್ಕೊಳ್ಳೋ ಶಕ್ತಿನೇ ಇರಲ್ಲ. ಯಾಕೆ? ಅವರು ಅತಿ ದೊಡ್ಡ ನೀತಿ ಪಾಠಗಳು, ಮಾರಲ್ ಎಜುಕೇಷನ್ ಅನ್ನೋದೇ ಅವ್ರಿಗೆ ಸಿಕ್ಕಿಲ್ಲದೆ ಇರುವುದರಿಂದ ಈ ಎಜುಕೇಷನ್ಗಳು ಯಶಸ್ಸನ್ನು ಹೇಗೆ ಗಳಿಸಬೇಕು ಅಂತ ಹೇಳಿಕೊಡ್ತವೆ. ಆದರೆ ಯಶಸ್ಸನ್ನು ನೀವು ಅಂದುಕೊಂಡ ಸಮಯದಲ್ಲಿ ನೀವು ಪಡೆಯದೇ ಆಗದಿದ್ದರೆ, ಅಥವಾ ಯಶಸ್ಸು ನಿಮಗೆ ಸಿಗದೇ ಹೋದ ಸಮಯದಲ್ಲಿ, ಅಥವಾ ನಿರಂತರ ಸೋಲುಗಳು ನಿಮ್ಮ ಜೀವನದಲ್ಲಿ ಆವರಿಸಿಕೊಂಡಾಗಲೂ ನೀವು ಹೇಗೆ ಬದುಕಬೇಕು ಅನ್ನೋದನ್ನು ಹೇಳಿಕೊಡೋದು ಮಾರಲ್ ಎಜುಕೇಷನ್. ಯಾವ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ವಾರದಲ್ಲಿ ಒಂದು ದಿನ ಕೂರಿಸ್ಕೊಂಡು ಈ ರೀತಿ ಕಾರ್ಯಕ್ರಮಗಳನ್ನು ತೋರಿಸಿ, ಈ ರೀತಿ ಕಥೆಗಳನ್ನು ಮೂಲಕ, ಅಂದರೆ ರಾಮನ ಕತೆ, ಭೀಮನ ಕತೆ, ಕೃಷ್ಣನ ಕತೆ, ಅಂಬೇಡ್ಕರ್ ಅವರ ಕತೆ, ಬುದ್ಧನ ಕತೆ, ಹೀಗೆ ಮಹನೀಯರ ಕಥೆಗಳನ್ನು ಹೇಳಿಕೊಟ್ಟು ಅವರಲ್ಲಿ ಒಂದು ಅಂತರಂಗದ ಶ್ರದ್ಧೆ, ಅಂತರಂಗದ ಆ ನೈತಿಕತೆಯನ್ನು ಹೆಚ್ಚಿಸದೇ ಹೋದರೆ ಎಜುಕೇಷನ್ಗಳು ಬಹುಶಃ ಅವ್ರಿಗೊಂದು ದೊಡ್ಡ ಕೆಲಸ ಕೊಡಿಸಬಹುದು ಅಥವಾ ಸ್ಯಾಲ್ರಿ ಕೊಡಿಸಬಹುದು. ಆದರೆ ಜೀವನದಲ್ಲಿ ಸುಖದ ನಂತರ ದುಃಖ, ದುಃಖದ ನಂತರ ಸುಖ ಇದ್ದೇ ಇದೆ. ಸುಖದಲ್ಲಿ ಹೇಗೆ ಬದುಕಬೇಕು ಅದಕ್ಕೆ ಯಾರು ಟ್ರೈನಿಂಗ್ ಕೊಡೋದು ಬೇಕಿಲ್ಲ. ಆದರೆ ದುಃಖ ಬಂದಾಗಲೂ ಹೇಗೆ ಹಲ್ಲು ಕಚ್ಚಿಕೊಂಡು ಸ್ವಲ್ಪ ಬದುಕಬೇಕು, ಆ ದುಃಖ ಬಂದಾಗಲೂ ಧೈರ್ಯವನ್ನು, ಮನಸ್ಥೈರ್ಯವನ್ನು ಕಳ್ಕೊಳ್ಳೋದಂಗೆ ಹೇಗೆ ಬದುಕಬೇಕು ಅನ್ನೋದನ್ನು ಈ ಮೌಲ್ಯ ಶಿಕ್ಷಣ ಕಲಿಸಿಕೊಡುತ್ತೆ. ಯೋಚನೆ ಮಾಡಿ, ನೀವು ತಂದೆ ತಾಯಿಗಳಾಗಿ ಇವತ್ತು ನೀವು ಈ ಕಾರ್ಯಕ್ರಮ ಕೇಳ್ತಿರೋದಾದರೆ ನಿಮ್ಮ ಮಕ್ಕಳಿಗೆ ಕೂರಿಸ್ಕೊಂಡು ಯಾವತ್ತಾದರೂ ವಾರಕ್ಕೊಮ್ಮೆ ಅವರನ್ನು, ಯಾಕಂದರೆ ತಪ್ಪುಗಳು ಮಾಡ್ತಾ ಇರ್ತವೆ ಮಕ್ಕಳುಗಳು, ಅಥವಾ ಮನೆಯಲ್ಲಿ ತಪ್ಪುಗಳು ಆಗ್ತಾ ಇರ್ತವೆ. ಒಂದು ಇಡೀ ಮನೆ ಕೂತ್ಕೊಂಡು ಈ ವಾರದಲ್ಲಿ ಏನು ತಪ್ಪು ಮಾಡಿದೆ, ಈ ವಾರದಲ್ಲಿ ಏನಾದರೂ ಗೊಂದಲ ಇದ್ದರೆ ನಮ್ಮ ಜೊತೆ ಹಂಚಿಕೊಳ್ಳಿ. ಈ ಒಂದು ಹೃದಯಕ್ಕೆ ಹಗುರೆನಿಸುವ ಮತ್ತು ಈ ಅಂಜಿಕೆಗಳ, ಸಂಕೋಚಗಳ ಗೋಡೆಗಳನ್ನು ತೆಗೆದು ಹೊಗೆದಾಕಬೇಕು. ನೀವು ನಿಮ್ಮ ಮಕ್ಕಳನ್ನು ಫ್ರೆಂಡ್ ಥರ ಕೂರಿಸ್ಕೊಂಡು ಅವ್ರಿಗಿಂತದ್ದೇನೋ ಹೇಳಬೇಕು. ಏನಾಗ್ತಿದೆಯಪ್ಪ, ಏನು ಓದ್ತಾ ಇದೆಯಾ, ಮಾರ್ಕ್ಸ್ ಕಡಿಮೆ ಬಂತಾ, ಯಾಕೆ ತೆಗೆದೆ, ಯಾಕೆ ಕಡಿಮೆ ಬಂತು, ಏನು ತೊಂದರೆ ಆಯಿತು, ತೀರಾ ಮನಸ್ಸಿಗೆ ತಗೊಳ್ಬೇಡ, ನೆಕ್ಸ್ಟ್ ಚೆನ್ನಾಗಿ ಓದು, ಈ ರೀತಿ ಬದುಕು. ಅಂದರೆ ಇಲ್ಲಿ ಮೇಷ್ಟ್ರುಗಳು ಸಿಲೆಬಸ್ ಮುಗಿಸ್ಬೇಕು ಅಂತ ಇವರು ಆತರ ಪಡೋದು, ಇಲ್ಲಿ ನಮ್ಮ ಮಕ್ಕಳು ಡಿಸ್ಟಿಂಕ್ಷನ್ ಬರಬೇಕು, ನಾವು ಕಷ್ಟಪಟ್ಟು ಫೀಸ್ ಕಟ್ತಾ ಇದ್ದೀವಿ, ಅವನು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಇವರು ಒತ್ತಡ ಹಾಕೋದು. ಈ ಕಡೆ ಮೇಷ್ಟ್ರುಗಳಿಂದ ಅಥವಾ ಶಾಲೆಯಲ್ಲಿ ಒಂದು ಮೌಲಿಕ, ಅಂದರೆ ಮಾರಲ್ ಎಜುಕೇಷನ್ ಸಿಗಲಿಲ್ಲ, ಅಥವಾ ಅವ್ರಿಗೊಂದೊಳ್ಳೆ ಜೀವನ ಪಾಠ ಸಿಗಲಿಲ್ಲ. ಈ ಕಡೆ ತಂದೆ ತಾಯಿಗಳಿಂದ ಒಂದು ಜೀವನದ ಮೌಲ್ಯ ಸಿಗಲಿಲ್ಲ ಅಂದರೆ ಅವರು ಅತಿ ದೊಡ್ಡ ಪಾಠದಿಂದ, ಅತಿ ದೊಡ್ಡ ಸಂದೇಶದಿಂದ ವಂಚಿತರಾಗ್ತಾರೆ. ಅಂಥವ್ರು ಏನಾಗ್ತಾರೆ, ಸಾಮಾನ್ಯವಾಗಿ ಬಹುಶಃ ದೊಡ್ಡ ಹುದ್ದೆಗೇನೂ ಹೋಗುತ್ತಾರೆ, ಆದರೆ ಅವರು ಜೀವನಕ್ಕೆ ಅಥವಾ ಕೆಲವೊಮ್ಮೆ ಅವರ ಕುಟುಂಬಕ್ಕೆ ಅಥವಾ ಅವರ ಸಮಾಜಕ್ಕೆ ಅವರು ಕಂಟಕರಾಗಿಬಿಡ್ತಾರೆ ಅಲ್ವಾ. ಒಂದು ಸಮಾಜದಲ್ಲಿ ಹೇಗೆ ಅರಿತುಕೊಂಡು ಬದುಕಬೇಕು, ಅಥವಾ ಹೇಗೆ ಸಮಾಜದಲ್ಲಿ ಸಹಿಷ್ಣುತೆಯಿಂದ ಬದುಕಬೇಕು, ಎಲ್ಲರ ನಡುವೆ ನಾವು ಒಬ್ಬರಾಗಿ ಎಲ್ಲರೊಳಗೊಂದಾಗಿ ಹೇಗೆ ಬದುಕಬೇಕು, ಮನೆಯಲ್ಲಿ ಮುಂದೆ ಇವತ್ತು ನಮ್ಮನ್ನು ಚೆನ್ನಾಗಿ ಸಾಕ್ತಾ ಇರೋ ತಂದೆ ತಾಯಿ ಅವರವ್ರ ಕೆಲಸ ಅವರವ್ರು ಮಾಡ್ತಾರೆ, ನಮಗೂ ಅವರು ಅಡುಗೆ ಮಾಡಿಡ್ತಾರೆ, ನಮಗೂ ಬಟ್ಟೆ ಕೊಡ್ತಾರೆ. ಈ ತಾಯಿ ಈ ತಂದೆ ಇವತ್ತು ನಮಗಿಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ಇವರು ಹೀಗೆ ಇರ್ತಾರಾ? ಇಲ್ಲ. ನಾನು ಒಂದು ಹಂತಕ್ಕೆ ಬಂದು ನನಗೆ ಮದುವೆ ಆಗೋವಷ್ಟೊತ್ತಿಗೆ ಅಥವಾ ನನಗೆ ಮದುವೆ ಆದಂಥ ಕಾಲಕ್ಕೆ ಇದೇ ಓಡಾಡ್ಕೊಂಡಿರೋ ತಂದೆ ತಾಯಿಗಳು ಮೂಲೆಯಲ್ಲಿ ಬಿದ್ದಿರ್ತಾರೆ ವಯಸ್ಸಾಗಿ. ಅವತ್ತು ಅವ್ರ ಕುರಿತು ನನ್ನ ಜವಾಬ್ದಾರಿ ಏನು? ಇವತ್ತು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿರೋ ಅವರು ಒಂದು ದಿವಸ ಮೂಲೆಯಲ್ಲಿ ಬೀಳ್ತಾರೆ, ಅವ್ರನ್ನ ನಾನು ಅವತ್ತು ಹೇಗೆ ನೋಡ್ಕೊಳ್ಬೇಕು? ನನಗೆ ಮದುವೆ ಆಯಿತು, ಒಳ್ಳೆ ಅಮೇರಿಕದಲ್ಲಿ ಕೆಲಸ ಸಿಕ್ತು ಅಂತ ಹೆಂಡತಿ ಜೊತೆ ಪುರ್ರನ್ನ ಆರೋಗ್ಬಿಟ್ರೆ ಇಲ್ಲಿ ಅಪ್ಪ ಅಮ್ಮನ ನೋಡ್ಕೊಳ್ಳೋರು ಯಾರು? ಅಪ್ಪ ಅಮ್ಮನ ನೋವೇನು? ವಯಸ್ಸಾದ ಕಾಲದಲ್ಲಿ ಅವರ ಕಷ್ಟಗಳು ಏನಿರ್ತವೆ, ಅವರ ಬೇಕು ಬೇಡಗಳು ಏನಿರ್ತವೆ, ಇದು ಯಾವುದ್ರ ಬಗ್ಗೆನೂ ಶಾಲೆಯಲ್ಲೂ ಹೇಳ್ಕೊಡ್ಲಿಲ್ಲ, ಇದು ಯಾವುದ್ರ ಬಗ್ಗೆನೂ ಮನೆಯಲ್ಲೂ ಹೇಳ್ಕೊಡ್ಲಿಲ್ಲ ಅಂದಾಗ ಆ ಮಕ್ಕಳಿಗೆ ಒಂದು ಇಡೀ ಹಿರಿಯರ ಅಥವಾ ಅವರ ನೋವುಗಳ ಅರ್ಥವಾಗುವುದು ಹೇಗೆ? ಅದಕ್ಕೆ ಸ್ಪಂದಿಸುವ ಗುಣವನ್ನೇ ಬೆಳೆಸದೆ ಹೋದರೆ ದೇಶದ GDP ಹೆಚ್ಚಾಗಬಹುದು, ಅಥವಾ ಮನೆಗಳು, ಅಂದರೆ ಎಂಜಿನ್ ಮನೆಗಳು, ಬಿಲ್ಡಿಂಗ್ಗಳಾಗ್ಬೋದು, ಆ ಬೈಕ್ ಇದ್ದ ಜಾಗದಲ್ಲಿ ಕಾರ್ಗಳು ಬರ್ಬೋದು, ಮನೆಯಲ್ಲಿ ಹಳೆಯ ಬೀರಿದ್ದ ಜಾಗದಲ್ಲಿ ಕಬೋರ್ಡ್ಗಳು ಬರ್ಬೋದು, TV ಅಥವಾ ಇನ್ನೂ ಏನೋ ಅದ್ಭುತವಾದದ್ದು ಮನೆಯಲ್ಲಿ ಆ ವಿದೇಶಿ ವಸ್ತುಗಳು ಹೆಚ್ಚಾಗಬಹುದು. ಆದರೆ ಹೃದಯ ಶ್ರೀಮಂತಿಕೆ ಹೆಚ್ಚಾಗದ ಹೊರತು ನನಗೆ ಭಗವಂತ ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ, ಒಂದೊಳ್ಳೆ ಕೆಲಸ ಕೊಟ್ಟಿದ್ದಾನೆ, ಒಂದೊಳ್ಳೆ ಪೊಸಿಷನ್ನಲ್ಲಿ ಇಟ್ಟಿದ್ದಾನೆ, ಇದು ಯಾವುದೂ ಇಲ್ಲದೆ ನನ್ನ ಮನೆಯಲ್ಲಿರೋ ನನ್ನ ಬಡ ಅಣ್ಣ, ಬಡ ತಮ್ಮ, ಅಥವಾ ನನ್ನ ಅತ್ತಿಗೆ, ಅಥವಾ ನನ್ನ ಅವತ್ತಿಂದ ಸಾಕಿ ಬೆಳೆಸಿದವರ ನೋವು, ಅಂದರೆ ನನಗೊಂದು ಸ್ಥಾನಮಾನ ಸಿಕ್ಕ ತಕ್ಷಣ ನಾನು ಇವ್ರನ್ನೆಲ್ಲ ಮರಿತೀನಿ ಅಂದರೆ ಅವನಿಗೆ ಮಾರಲ್ ಎಜುಕೇಷನ್ ಸಿಕ್ಕಿಲ್ಲ ಅಂತ ಅರ್ಥ. ಹಾಗಾಗಿ ತಂದೆ ತಾಯಿಗಳೇ, ನಾನು ನಿಮಗೆ ಹೇಳೋದು, ಮಕ್ಕಳಿಗೆ ನೀವು ಪಕ್ಕದ ಮನೆ ಹುಡುಗನನ್ನು ಹೋಲಿಕೆ ಮಾಡಿಕೊಂಡು ನಮ್ಮ ಹುಡುಗ ಅವನಿಗಿಂತ ಜಾಸ್ತಿ ತೆಗಿಬೇಕು ಅನ್ನೋದಕ್ಕೆ ನಿಮ್ಮ ಹೋರಾಟ ಇರಬಾರ್ದು.
ನೀವೇನು ಹೋರಾಟ ಮಾಡಿದ್ರು ಅವನು ಏನು ಓದಬೇಕು, ಅವನಿಗೆ ಎಷ್ಟು ಸರಸ್ವತಿಯ ದಯೆ ಇದೆಯೋ ಅಷ್ಟೇ ಆಗೋದು. ವಿದ್ಯೆ ಕಡಿಮೆ ಆಗಲಿ ತೊಂದರೆ ಇಲ್ಲ, ಹಾಗಂತ ಕಡಿಮೆ ಆಗಲಿ ಅಂತ ನೀವೇ ಪರವಾಗಿಲ್ಲ ಕಣೋ ಕಡಿಮೆ ತೆಗಿ ಅಂತ ಹೇಳಿ ಅಂತ ನಾನು ಹೇಳ್ತಾ ಇಲ್ಲ. ಅದು ಏನಾಗುತ್ತೋ ಆಗಲಿ, ಅದಕ್ಕೆ ಮೇಷ್ಟ್ರಿದ್ದಾರೆ, ಅವರು ತಿದ್ದುತ್ತಾರೆ, ನೀವು ಹಾಗಾಗಿ ಎಚ್ಚರಿಸಿ. ಆದರೆ ಅದರ ನಡುವೆ ನೀವು ಕೊಡಬೇಕಾದದ್ದು, ಒಂದು ವೇಳೆ ಫೇಲ್ ಆದರೂ ಹೇಗೆ ಬದುಕಬೇಕು, ಒಂದು ವೇಳೆ ಫೇಲ್ ಆಗಿ ಜೀವನವನ್ನು ಕಟ್ಟಿಕೊಂಡವರ ಕಥೆಯನ್ನು ನೀವು ಅವರಿಗೆ ಹೇಳಬೇಕು. ಅಂದರೆ ಅವನು ಕೂಲಿಗೆ ಹೋಗಿ ಬಂದು ವಯಸ್ಸಾದ ತಂದೆ ತಾಯಿಗಳನ್ನು ಸಾಕ್ತಾ ಇದ್ದಾನೆ ಅಂಥವ್ರ ಕಥೆಯನ್ನು ಹೇಳಬೇಕು. ದೊಡ್ಡ ದೊಡ್ಡ ಕೆಲಸ ಸಿಕ್ಕವರು ಅಮೇರಿಕಕ್ಕೆ ಹಾರು ಹೋದ್ರು, ಇಲ್ಲಿ ತಂದೆ ತಾಯಿಗಳ ಆಶ್ರಮದಲ್ಲಿದ್ದಾರೆ. ಪಾಪ ಇಲ್ಲಿ ಕೂಲಿ ಮಾಡಿಕೊಂಡು ಬದುಕೋನು ದಿವಸದಲ್ಲಿ ಒಂದು 500-600 ಕೂಲಿ ಬರುತ್ತೆ, ಅದರಲ್ಲೇ ತಂದೆ ತಾಯಿಯನ್ನು ಪ್ರೀತಿಯಿಂದ ನೋಡ್ಕೊಳ್ತಾನೆ. ಕೋಟಿ ಕೋಟಿ ಅಥವಾ ಲಕ್ಷ ಲಕ್ಷ ಹಣ ದುಡಿಯೋನು ಅಮೇರಿಕದಲ್ಲಿದ್ದಾನೆ, ಅಪ್ಪ ಅಮ್ಮ ಹಾಸ್ಟೆಲಲ್ಲಿ ಅಥವಾ ಆಶ್ರಮದಲ್ಲಿದ್ದಾರೆ. ಅಂದರೆ ಏನೂ ಓದದೆ ಯಾವ ಡಿಗ್ರಿಯನ್ನೂ ತೆಗೆದುಕೊಳ್ಳದ ಒಬ್ಬ ಕೂಲಿ ಕೆಲಸದವನು ತಂದೆ ತಾಯಿಯನ್ನು ತಾನು ತಿನ್ನೋದ್ರಲ್ಲಿ ಅವ್ರಿಗೂ ಒಂಚೂರು ಹಾಕಿ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳೋ ಕೂಲಿ ಅಥವಾ ಏನೂ ಓದಿಲ್ಲದ ಇವನು ಹೆಚ್ಚು. ತಂದೆ ತಾಯಿಗಳು ಕಷ್ಟಪಟ್ಟು ಬೆವರು ಸುರಿಸಿ ಅವರ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಮಕ್ಕಳು ಚೆನ್ನಾಗಿರಲಿ, ಅವರು ಬದುಕು ಚೆನ್ನಾಗಿರಲಿ ಅಂತ ಅವ್ರಿಗೋಸ್ಕರ ಏನೆಲ್ಲ ತ್ಯಾಗ ಮಾಡಿ ಸಮರ್ಪಣೆ ಮಾಡಿಕೊಂಡು ಇವರನ್ನು ಇಷ್ಟಿಂದ ಅಷ್ಟು ಮಾಡಿ ಬೆಳೆಸು. ಇವತ್ತು ಅವರು ಅಮೇರಿಕಕ್ಕೆ ಹೋಗಿ ಅಥವಾ ಇನ್ನೆಲ್ಗೂ ಹೋಗಿ ಅಥವಾ ನನ್ನ ಹೆಂಡತಿ ನಮ್ಮ ಅಮ್ಮಂಗೂ ನನ್ನ ಹೆಂಡತಿಗೂ ಆಗ ಬರಲ್ಲ ಅಂತ ಏನೋ ಒಂದು ನೆಪ ಹೇಳಿ ತಂದೆ ತಾಯಿಯನ್ನು ತಿರುಗೂ ನೋಡದೆ ಅವರಿಂದ ಬರೋ ಹಣವನ್ನೂ ಕಿತ್ತುಕೊಂಡು, ಅಂದರೆ ಎಜುಕೇಟೆಡ್ ಅನ್ನಿಸ್ಕೊಂಡು ಇಷ್ಟೆಲ್ಲ ರಾದ್ದಾಂತ ಮಾಡೋದ್ರಿಂದ ಆ ಎಜುಕೇಟೆಡ್ಗಳಿಗೆ ಏನು ಅರ್ಥವಿದೆ? ಹಾಗಾಗಿ ಎಲ್ಲರೂ ಹಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಯಾವ ಒಬ್ಬ ವ್ಯಕ್ತಿ, ಯಾವ ಒಬ್ಬ ಮನುಷ್ಯ ಅಥವಾ ಯಾವ ಒಬ್ಬ ವಿದ್ಯಾರ್ಥಿ ಅಥವಾ ಯಾವ ಒಬ್ಬ ಹುಡುಗ ಅಥವಾ ಹುಡುಗಿ ಈ ಮಾರಲ್ ಎಜುಕೇಷನ್, ಈ ಮೌಲ್ಯ ಶಿಕ್ಷಣ, ಈ ನೈತಿಕ ಶಿಕ್ಷಣದಿಂದ ವಂಚಿತರಾಗಿರ್ತಾರೆ, ಅವರಿಗೆ ಇನ್ನೊಬ್ಬರ ನೋವುಗಳ ಅರ್ಥವಾಗುವುದಿಲ್ಲ. ಹೇಗಾದರೂ ನಾನು ಬದುಕಬೇಕು ಹೌದು, ಹೇಗಾದರೂ ಸರಿ ಎನ್ನುವ ಭಾವನೆ ಬರುವುದಿದೆಯಲ್ಲ, ಇದು ಅತ್ಯಂತ ಅಪಾಯಕಾರಿ. ಹಾಗಾಗಿ ನಿಮ್ಮ ಮಕ್ಕಳಿಗೆ ನೀವು ಕೊಡಬೇಕಾದದ್ದು ದೊಡ್ಡ ದೊಡ್ಡ ಶಾಲೆಗಳಿಗೆ ಸೇರಿಸಿ ದೊಡ್ಡ ದೊಡ್ಡ ಡೊನೇಷನ್ ಕೊಟ್ಟು, ಅಂದರೆ ನಮ್ಮ ಮಗನ ಯಾವ ಶಾಲೆಗೆ ಸೇರಿಸಿದೀನಿ ಗೊತ್ತಾ, ಅದೇ ರೀ ಆ ಆ್ಯಕ್ಟರ್ ಇದ್ದಾನಲ್ಲ, ಸಿನಿಮಾ ನಟ, ಅವನ ಮಕ್ಕಳು ಅಲ್ಲಿಗೆ ಬರೋದು ರೀ, ಆ ಶಾಸಕ ಇದ್ದಾನಲ್ಲ ಅವನ ಮಕ್ಕಳು ಅಲ್ಲಿಗೆ ಬರೋದು, ಅಂಥ ಶಾಲೆಯಲ್ಲಿ ನನ್ನ ಮಕ್ಕಳು ಓದ್ತಾ ಇರೋದು. ನಿಮ್ಮ ಮಕ್ಕಳು ಯಾವ ಶಾಲೆಯಲ್ಲಿ ಓದುತ್ತಾ ಇದ್ದಾರೆ, ನೀವು ಅವರಿಗೆ ಎಷ್ಟು ದೊಡ್ಡ ಡೊನೇಷನ್ ಕಟ್ಟುತ್ತಾ ಇದ್ದೀರಿ, ಹಾಗೂ ನಿಮ್ಮ ಮಕ್ಕಳು ಶಾಲೆಗೆ ಬಸ್ಸಲ್ಲಿ ಹೋಗ್ತಾರೆ, ಬಸ್ಸಲ್ಲಿ ಬರ್ತಾರೆ, ಇದು ಯಾವುದೂ ಮುಖ್ಯವಾಗುವುದಿಲ್ಲ. ಅಂತಿಮವಾಗಿ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಶ್ರಮದ ಕುರಿತು ಎಷ್ಟು ಅನುಕಂಪ ಇದೆ. ಶಾಲೆಯಲ್ಲಿ ಯಾರೋ ಶಾಲೆಯಲ್ಲಿ ಹೇಳಿದ್ರು, ನೋಡ್ರಿ ಈ ತಿಂಗಳು ನಮ್ಗೆ ಶಾಲೆಯಿಂದ ಟ್ರಿಪ್ ಹೋಗ್ತಾ ಇದ್ದೀವಿ, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ನೀವು ಟ್ರಿಪ್ಪಿಗೆ ಬಂದುಬಿಡಿ ಅಂತ ಹೇಳಿದ್ರು. ಆ ಟ್ರಿಪ್ಗೆ ಹೋಗ್ತೀವಿ ಅಂತ ಹೇಳಿದ ತಕ್ಷಣ ಈ ಹುಡುಗ ಬಂದು ಮನೆ ಪರಿಸ್ಥಿತಿ ಏನಿದೆ, ಅಪ್ಪ ಅಮ್ಮ ಏನು ಕಷ್ಟಪಡ್ತಾವ್ರೆ, ಅಥವಾ ಮನೆಯಲ್ಲಿ ಇದನ್ನು ಯಾವುದನ್ನು ನೋಡದೆ ನನಗೆ ಕಳಿಸ್ಬೇಕಷ್ಟೇ, ಅಥವಾ ನನಗೆ ಬೈಕ್ ಬೇಕಷ್ಟೇ, ನನಗೆ ಅದು ಬೇಕಷ್ಟೇ ಅಂದರೆ ಹೀಗೆ ಹಠ ಹಿಡಿತಾ ಇದ್ದಾನೆ. ಅಂದರೆ ಅಂದ್ಕೊಳ್ಳಿ, ಮಕ್ಕಳಿಗೆ ಎಜುಕೇಷನ್ ಕೊಡ್ತಿದ್ದೀರಿ, ಆದರೆ ಮೌಲ್ಯ ಶಿಕ್ಷಣವನ್ನು ಮಿಸ್ ಮಾಡ್ಕೊಳ್ತಿದ್ದಾನೆ ಆ ಮಗ. ನನಗೇನೋ ಬೇಕು ಅಂತ ಮಗನಿಗೆ ಅನಿಸಿದಾಗ, ಅಥವಾ ಯಾವುದೋ ಫ್ರೆಂಡು ಯಾವುದೋ KTM ಬೈಕ್ ಓಡಿಸಾಡೋದನ್ನು, ಅಥವಾ KTM ಬೈಕಲ್ಲಿ ಅಥವಾ ಬುಲೆಟ್ ಬೈಕಲ್ಲಿ ಯಾವುದೋ ಹುಡುಗಿ ಕೂಡಿಸ್ಕೊಂಡು ಓಡಾಡೋದನ್ನು ನೋಡ್ದ. ಈಗ ನನಗೂ ಅಂಥದ್ದೊಂದು ಬೈಕ್ ಬೇಕು ಅಂತ ಆಸೆ ಎಲ್ಲರಿಗೂ ಬರುತ್ತೆ, ಬರಲಿ, ನನಗೂ ಅಂಥದ್ದೊಂದು ಬೈಕ್ ಬೇಕು. ನಾಳೆಯಿಂದ ಮನೆಯಲ್ಲಿ ಆ ಬೈಕ್ ಕೊಡಿಸ್ತಾ ಹೋದರೆ ನಾನು ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ನಾನು ಹೆಂಗೆ ಇರ್ತೀನಿ, ನಾನು ಸಾಯ್ತೀನಿ. ಅಂದರೆ ಒಂದು ಬೈಕ್ಗೋಸ್ಕರ ತಂದೆ ತಾಯಿಗಳ ನೋವು ಕಷ್ಟಗಳ ಅರ್ಥವಾಗದೆ ಹಠ ಮಾಡುವ ಮಕ್ಕಳಿಗೆ ನೀವು ಅರ್ಥ ಮಾಡ್ಕೊಳ್ಬೇಕು, ತಂದೆ ತಾಯಿಗಳು, ಓಹೋ ನಾವು ನಮ್ಮ ಮಗನಿಗೆ ಅಥವಾ ನಮ್ಮ ಮಗುವಿಗೆ ಎಜುಕೇಷನ್ ಕೊಡಿಸ್ದೋ, ಆದರೆ ಮನೆಯ ಕಷ್ಟವನ್ನು ಅರಿತು ಅದಕ್ಕೆ ತಕ್ಕಂತೆ ವರ್ತಿಸುವ ಮಕ್ಕಳನ್ನು ನಾವು ರೆಡಿ ಮಾಡಲಿಲ್ವಲ್ಲ ಅಲ್ವಾ? ಹಾಗಾಗಿ ಮಕ್ಕಳಿಗೆ ಊಟ ಅಂದರೆ ಉಣ್ಣೋದು ತಿನ್ನೋದು ಅದರಲ್ಲಿ ಕಡಿಮೆ ಮಾಡಬೇಡಿ, ಅವರಿಗೆ ಪ್ರೀತಿ ಕೊಡೋದ್ರಲ್ಲಿ ಕಡಿಮೆ ಮಾಡಬೇಡಿ, ಆದರೆ ಸ್ವಲ್ಪ ನಿಷ್ಠೂರ ಆದರೂ ಪರವಾಗಿಲ್ಲ, ಶಿಸ್ತು ಕಲಿಸಿ. ಹೀಗಿರಬೇಕು. ಅಜ್ಜಿ ತಾತನಿಗೆ ಬೆಲೆ ಕೊಡದೆ ಮೊಮ್ಮಕ್ಕಳು ಅಥವಾ ಅಂದರೆ ನಿಮ್ಮ ಮಕ್ಕಳು ಪುಟ್ಟಗಿದ್ದಾರೆ ಅಥವಾ ಇನ್ನೂ ಸ್ಕೂಲ್ ಲೆವೆಲ್ಲೋ ಕಾಲೇಜ್ ಲೆವೆಲ್ಲೋ ಇದ್ದಾರೆ, ಪಾಪ ವಯಸ್ಸಾದ ಅಜ್ಜ ಅಜ್ಜಿ ಏನೋ ಒಂಚೂರು ರಾಕೇಶ ನೀರು ತಂದು ಕೊಡೋ, ಮಗು ಒಂಚೂರು ನೀರು ತಂದು ಕೊಡಪ್ಪ, ನಾನು ಆಟ ಆಡೋಕೆ ಹೋಗ್ಬೇಕು, ಸುಮ್ಮನಿರ್ಬೇಕು ನೀನು ಅಂದರೆ ನಿಮ್ಮ ಮಗನಿಂದ ಆ ವಯಸ್ಸಾದ ನಿನ್ನ ತಂದೆ ತಾಯಿ ಇದ್ದಾರಲ್ಲ, ಅವರೇನೋ ಹೇಳಿದಾಗ ನಿನ್ನ ಮಗ ಯಾಕೋ ಒಂಥರ ವಿಚಿತ್ರವಾಗಿ ವರ್ತಿಸ್ತಿದ್ದಾನೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಸ್ಥಿತಿ ನಿಮಗೂ ಬರುತ್ತೆ.
ಆ ವಯಸ್ಸಾದ ಅಜ್ಜಿ ತಾತ ಕೂತಿರೋ ಆ ಮಂಚಗಳು ಅಲ್ಲೇ ಇರ್ತವೆ, ಅದ್ರ ಮೇಲಿರೋ ಆ ಜೀವಗಳು ಸತ್ತು ಹೋಗ್ತವೆ, ಆ ಮಂಚಗಳು ಅಲ್ಲೇ ಇರ್ತವೆ. ಆ ಮಂಚದ ಮೇಲೆ ನೆಕ್ಸ್ಟ್ ನೀವಿರ್ತೀರ. ಹಾಗೆ ಮನೆಯಲ್ಲಿರೋ ಹಿರಿಯ ಜೀವಗಳಿಗೆ ನಿಮ್ಮ ಮಕ್ಕಳು ಮರ್ಯಾದೆ ಕೊಡದೆ ಮಾತಾಡ್ತಿದ್ದಾರೆ ಎಂದಾಗ ಅವರನ್ನು ತಿದ್ದಿ ಅಥವಾ ಬಡ್ದಾದರೂ ಸರಿ ಅವರನ್ನು ಸರಿದಾರಿಗೆ ತರಬೇಕು. ನಮ್ಮ ಮಗ ಹೆಂಗೆ ಮಾತಾಡಿದ್ರು ಪರವಾಗಿಲ್ಲ ಅನ್ನೋದಾದರೆ ನೀವು ಮುಂದೆ ತಯಾರಾಗಿರಿ ಅಲ್ವಾ. ಹಾಗಾಗಿ ಮಕ್ಕಳಿಗೆ ಮೌಲ್ಯ ಶಿಕ್ಷಣದ ಅಗತ್ಯತೆ ಇದೆ. ಹಾಗಾಗಿ ನಾವು ಶಾಲೆಯಲ್ಲಿ, ಮನೆಯಲ್ಲಿ, ಒಂದು ಸಮಾಜದಲ್ಲಿ, ಒಂದು ಊರಿನಲ್ಲಿ ಇವತ್ತು ದೇವಸ್ಥಾನಗಳಿದ್ದಾವೆ ಅಥವಾ ಚರ್ಚ್ಗಳು, ಮಸೀದಿಗಳು, ಧರ್ಮಸ್ಥಾನಗಳು ಅಥವಾ ಶ್ರದ್ಧಾ ಕೇಂದ್ರಗಳಿದ್ದಾವಲ್ಲ, ಅಲ್ಲಿ ಬರೀ ದೇವರು ತೋರಿಸ್ಬಿಟ್ಟು ಕೈ ಮುಗಿಸ್ಬಿಟ್ಟು ಕಳಿಸೋದಷ್ಟೇ ಅಲ್ಲ, ವಾರಕ್ಕೊಂದು ಧರ್ಮ ಸಂದೇಶವನ್ನು ನೀಡುವ, ವಾರಕ್ಕೊಂದು ನೈತಿಕ ಶಿಕ್ಷಣವನ್ನು ನೀಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಅಲ್ಲಿ ಒಂದು ಪ್ರವಚನವನ್ನು ಏರ್ಪಡಿಸಬೇಕು. ನಿಮ್ಮೂರಿನ ಶಾಲೆಯಲ್ಲಿ ಯಾವುದೋ ಸಂಜೆ ಸಮಯ ಯಾರೊಬ್ಬರು ಮಹನೀಯರನ್ನು ಕರೆಸಿ, ಊರಿನ ಜನರನ್ನೆಲ್ಲ ಸೇರಿಸಿ, ಊರಿನ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ, ಊರಿನ ಯುವಕರನ್ನೆಲ್ಲ ಸೇರಿಸಿ ಅವರಿಗೆ ಧರ್ಮಗಳ ನಡುವೆ ಹೊಡೆದಾಡಬೇಡ್ರಪ್ಪ. ಮನುಷ್ಯರನ್ನು ಮನುಷ್ಯತ್ವದಿಂದ ಕಾಣಿ, ಚೆನ್ನಾಗಿ ಓದಿ, ಹುಡುಗ ಹುಡುಗಿ ಪ್ರೀತಿ ಪ್ರೇಮ ಅಂತ ಬಿದ್ದು ನಿಮ್ಮ ತಂದೆ ತಾಯಿಗಳನ್ನ ನೋವು ಕೊಡಬೇಡಿ. ನೀವೊಂದು ಕಡೆ ಸೆಟ್ಲಾಗಿ ಆಮೇಲೆ ನಿಮ್ಮ ಪ್ರೀತಿ ಪಾತ್ರರನ್ನು ಅಥವಾ ನಿಮ್ಮ ಪ್ರೀತಿಯನ್ನು ಪಡ್ಕೊಳ್ಳೋದು ಸುಲಭವಾಗುತ್ತೆ. ಹೀಗೆ ದೊಡ್ಡ ದೊಡ್ಡ ಮಹನೀಯರಿಂದ ಒಂದು ಪ್ರವಚನ ಏರ್ಪಡಿಸಿ ಒಂದು ಇಡೀ ಊರಿಗೆ ಆ ಸಾತ್ವಿಕತೆಯನ್ನು, ಈಗ ಬಾಳೆ ಗಿಡಕ್ಕೆ ರೋಗ ಬಂದ ಅಥವಾ ಕಲ್ಲಂಗಡಿ ಗಿಡಕ್ಕೆ ರೋಗ ಬಂದಾಗ ಹೇಗೆ ಔಷಧಿ ಹೊಡಿತೀವಲ್ಲ, ಹಾಗೆ ಒಂದು ಇಡೀ ಗ್ರಾಮ, ಒಂದು ಇಡೀ ಸಮಾಜಕ್ಕೆ ಈ ಏನೋ ಅಜ್ಞಾನ ಅಥವಾ ಏನೋ ಕೋಪ, ಏನೋ ಧರ್ಮದ್ವೇಷ, ಈ ರೀತಿ ನಾನಾ ದ್ವೇಷಗಳಲ್ಲಿ ಕೊಳೆತು ಹೋಗ್ತಿರ್ಬೇಕಾದ್ರೆ ಆ ಕಲ್ಲಂಗಡಿ ಗಿಡಕ್ಕೆ ಔಷಧಿ ಹೊಡೆದಂಗೆ ಒಬ್ಬ ಮಹನೀಯರನ್ನು ಕರೆಸಿ ಧರ್ಮಜ್ಞಾನವನ್ನು ಬೋಧಿಸಬೇಕು. ಒಂದು ಇಡೀ ಊರು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಹೋದರು, ಆ ಊರಿನ ಗೌಡರು ಅಥವಾ ಆ ಊರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಅವರು ಒಂದು ಇಡೀ ಊರಿನ ಆರೋಗ್ಯಕರ ಬೆಳವಣಿಗೆಗೆ ಇಂತಹ ಕಚೇರಿಗಳು, ಇಂತಹ ಪ್ರವಚನ ಕಾರ್ಯಕ್ರಮಗಳು, ಏನು ಆರ್ಕೆಸ್ಟ್ರಾಗಳು ಅಥವಾ ಹೀಗೆ ಅಶ್ಲೀಲವಾಗಿ ಕುಣಿಯೋದನ್ನು ಬೇಕಾದರೆ ವರ್ಷಕ್ಕೆ 3 ಸಾರಿ ಮಾಡಿಸ್ತಾರೆ. ಅದೇ ಊರಿನ ಜನರಲ್ಲಿರುವ ದ್ವೇಷವನ್ನು, ಊರಿನ ಜನರಲ್ಲಿರುವ ತಪ್ಪು ಕಲ್ಪನೆಗಳನ್ನು ಅಥವಾ ಆ ಊರಿನ ವಿದ್ಯಾರ್ಥಿಗಳಿಗೆ ಹೋಗಿ ಸರ್ಕಾರಿ ಕೆಲಸಗಳನ್ನು ತೆಗೆದುಕೊಳ್ಳಿಕ್ಕೆ ಎಲ್ಲಿ ಓದಬೇಕು, ಒಂದು ಗ್ರಂಥಾಲಯ ಕಟ್ಟಿಸಬೇಕು, ನಮ್ಮೂರಿನ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡಿಸಬೇಕು, ಅವರು ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಬೇಕು, ಊರಿಗೊಬ್ಬೊಬ್ಬ IAS, ಊರಿಗೊಬ್ಬೊಬ್ಬ IPS, ಆ ಕನಸುಗಳನ್ನು ಬಿತ್ತನೆ ಮಾಡಬೇಕು ನಾವು ಮಕ್ಕಳಲ್ಲಿ. ನಾವು ವರ್ಷಕ್ಕೆ 3 ಆರ್ಕೆಸ್ಟ್ರಾ ಇಟ್ಬಿಟ್ಟು ಅಶ್ಲೀಲವಾದ ಡ್ಯಾನ್ಸ್ ಮಾಡಿಸ್ಬಿಟ್ಟು ಆ ಮಕ್ಕಳನ್ನ ಅಲ್ಲಿಂದಲೇ ಕೆಡಿಸಿ ಕಡೆಗೆ ಮಕ್ಕಳೆಲ್ಲ ಕೆಟ್ಟು ಹೋಗ್ಬಿಟ್ರು ಕಣೋ, ಒಬ್ಬರು ತಲೆ ನಿಲ್ಲಲ್ಲ, ಅಥವಾ ಊರು ಹುಡುಗರು ಒಬ್ಬರು ಸರಿ ಇಲ್ಲ, ಆ ಊರಲ್ಲಿ ಆರ್ಕೆಸ್ಟ್ರಾ ಮಾಡಿಸಿ ಅಂದರೆ ಅವರು ಮನಸ್ಸು ಪರಿವರ್ತನೆಯಾಗಿ ಅವರು ಯೋಗ್ಯ ದಾರಿಯಲ್ಲಿ ನಡೆಸೋದನ್ನು ಏನೂ ಮಾಡಲಿಲ್ಲ. ಹಾಗೇನೂ ಮಾಡದ ನೀವು ಕೆಟ್ಟದ್ದನ್ನು ಒಂದು ಆರ್ಕೆಸ್ಟ್ರಾ ಆಡಿಸ್ಬಿಟ್ಟು, ಅಥವಾ ಈಗ ಒಂದು ಆರ್ಕೆಸ್ಟ್ರಾ ಆಡಿಸಿದ ತಕ್ಷಣ ಮಕ್ಕಳು ಹಾಳಾಗ್ತಾರ, ಆದರೆ ನಿಮ್ಗೆ ನಾನು ಹೇಗೆ ಹೇಳಿ, ಅವೆಲ್ಲ ಪರಿಣಾಮ ಬೀರ್ತವೆ. ಆಯಿತು, ವರ್ಷದಲ್ಲಿ ಒಮ್ಮೆ ಆರ್ಕೆಸ್ಟ್ರಾ ಆಡಿಸ್ತೀರ ಅಲ್ವಾ, ಆಯಿತು, ವರ್ಷದಲ್ಲಿ ಒಂದು 3-4 ಒಳ್ಳೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿ, ಒಂದು ಪ್ರವಚನ ಕಾರ್ಯಕ್ರಮ, ಒಂದು ಸಂದೇಶವನ್ನು, ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಕಾರ್ಯಕ್ರಮವನ್ನು ಏರ್ಪಡಿಸಿ, ಒಂದು 3-4 ಈ ರೀತಿಯ ಒಳ್ಳೆಯ ಸಾತ್ವಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಒಂದು ಆರ್ಕೆಸ್ಟ್ರಾ ಮಾಡಿಸಿ, ತೊಂದರೆ ಇಲ್ಲ. ನೀವು 5-6 ಆರ್ಕೆಸ್ಟ್ರಾ ಆಡಿಸ್ಬಿಟ್ಟು ಅಲ್ಲೆಲ್ಲೋ ಒಂದು ಚಿಕ್ಕ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಆ 5-6 ಆರ್ಕೆಸ್ಟ್ರಾ ಅಶ್ಲೀಲತೆಯ ಮುಂದೆ ಒಂದೊಳ್ಳೆ ಚಿಕ್ಕ ಕಾರ್ಯಕ್ರಮದ ಸಂದೇಶಗಳು ನಿಲ್ಲೋದೇ ಇಲ್ಲ. ಹಾಗಾಗಿ ಈ ಸಮಯದಲ್ಲಿ ನಾನು ಇದಕ್ಕೆ ಹೆಚ್ಚು ಹೊತ್ತು ಕೊಡ್ತೀನಿ, ನಿಮಗದು ಬೇಸರ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಒಂದಿಡೀ ಮನೆಯ ಮಕ್ಕಳು ದಾರಿ ತಪ್ಪುವಂತಹ ಕಾಲದಲ್ಲಿ ಇದೇ ತಂದೆ ತಾಯಿಗಳಾದ ನೀವು ಅಳಬೇಕಾಗುತ್ತೆ. ಅಯ್ಯೋ, ನಮ್ಮ ಮಗ ಲಕ್ಷ ಸಂಬಳ ತರದೇ ಇದ್ರೂ ಪರವಾಗಿಲ್ಲ ಸರ್, ಕುಡಿದು ಬಂದು ನಮಗೆ ಹೊಡಿತಾನೆ, ಕುಡಿದು ಬಂದು ನನ್ನ ಸೊಸೆಗೆ ಹೊಡಿತಾನೆ, ಕುಡಿದು ಬಂದು ಎಲ್ಲೆಲ್ಲೋ ಮಲ್ಕೊಳ್ತಾನೆ, ಬೀದಿಲಿ ಮಲ್ಕೊಳ್ತಾನೆ, ಚರಂಡಿಲಿ ಮಲ್ಕೊಳ್ತಾನೆ, ಅಯ್ಯೋ ಇಂಥ ಮಗ ಯಾಕಾದರೂ ಹುಟ್ಟಿದ್ನೋ ಅನ್ನಂಗೆ ಆಗ್ಬಿಟ್ಟಿದೆ. ಮಗ ಹುಟ್ಟಿದ್ದು ತಪ್ಪಲ್ಲ, ಆದರೆ ಅವನಿಗೆ ಕೊಡಬೇಕಾದ ಸರಿಯಾದ ಸಮಯದಲ್ಲಿ ಸರಿಯಾದ ಆತ್ಮಜ್ಞಾನ, ಸರಿಯಾದ ಸಾತ್ವಿಕ ಜ್ಞಾನವನ್ನು, ಸರಿಯಾದ ಬದುಕಿನ ಜ್ಞಾನವನ್ನು ನಾವು ಅವರಿಗೆ ಕೊಡಬೇಕು. ಏನೂ ಕೊಡದೆ ಮಕ್ಕಳು ಕೆಟ್ಟು ಹೋಗ್ಬಿಟ್ರು ಅಂದರೆ ಅಲ್ವಾ? ಇರಲಿ ಪಾಪ, ಯಾವ ತಂದೆ ತಾಯಿಗೂ ಆ ಕಷ್ಟ ಬರೋದು ಬೇಡ. ನಾನು ನೋಡ್ತೀನಲ್ಲ, ಇವತ್ತು ಆಶ್ರಮಕ್ಕೆ ಬರ್ತಾರೆ ಅಥವಾ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಅಥವಾ ಕೌನ್ಸಿಲಿಂಗ್ ಬರ್ತಾರೆ. ನಮ್ಮಲ್ಲಿ ಕನ್ನಡದಲ್ಲೊಂದು ಹಾಡೈತೆ,
ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು, ಹೆತ್ತು ನಿತ್ಯ ಅತ್ತವರು. ಮಕ್ಕಳು ಬೇಕು ಅನ್ನೋರು ಒಂದು ಕಡೆ ಅಳ್ತಾರೆ, ಅಯ್ಯೋ ಮಕ್ಕಳು ಯಾಕೆ ಬೇಕಪ್ಪ, ಯಾಕೆ ಆ ಭಾವನೆ ಬರ್ತಿದೆ? ಮಕ್ಕಳನ್ನು ಹೆತ್ತು ಅತ್ತು ಸಾಕಾಗ್ಬಿಟ್ಟಿದೆ. ಅಯ್ಯೋ ನಾನು ಮಗುವನ್ನು ಹೆರಲಿಲ್ವಲ್ಲ ಅಂತ ಅಳೋರು ಒಂದು ಕಡೆ, ಆದರೆ ಹೆತ್ತು ಅಳೋರು ಒಂದು ಕಡೆ ಅಲ್ವಾ? ಹಾಗಾಗಿ ಯಾವ ಸಂತಾನಗಳು ದಾರಿ ತಪ್ಪಿದ್ರೆ, ಹೇಗೆ ಒಬ್ಬ ದುರ್ಯೋಧನ ಅನ್ನೋ ದುಷ್ಟನಿಂದ ಒಂದು ಇಡೀ ಕುರುವಂಶ ನಾಶವಾಯಿತು, ಹಾಗೆ ನಮ್ಮ ಮನೆಯಲ್ಲೂ ಕೆಲವೊಮ್ಮೆ ವಂಶನಾಶಕರು ಹುಟ್ಟು ಬಿಡ್ತಾರೆ. ಆ ಗುಣಗಳನ್ನು ಬಾಲ್ಯದಲ್ಲೇ ಕಂಡಿಡಿದು ಅದಕ್ಕೆ ಸರಿಯಾದ ಔಷಧಿಯನ್ನು ನೀವು ಹೊಡಿದೆ ಹೋದರೆ, ಅದನ್ನು ಸರಿಯಾಗಿ ತೀಡದೆ ಹೋದರೆ, ನಿಮ್ಮ ವಂಶದವರು ಕಟ್ಟಿಕೊಂಡು ಬಂದಿರೋ ಅಷ್ಟು ಘನವಾದ ಒಂದು ವಂಶ ಪಾರಂಪರ್ಯದ ಆ ಜೀವಂತಿಕೆಯನ್ನು ಇವರು ಕೊಂದು ಬಿಡ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಕಾಳಜಿ ವಹಿಸಿ. ನಾನು ಅಷ್ಟು ಮಾತ್ರ ಹೇಳಬಲ್ಲೆ, ಇಂಥದ್ದೊಂದು ಶಿಕ್ಷಣ ಈ ಸಮಯದಲ್ಲಿ ಮಕ್ಕಳಿಗೆ ಅಥವಾ ಒಂದು ಇಡೀ ಸಮಾಜಕ್ಕೆ ಅವಶ್ಯಕತೆ ಇದೆ ಅಂತ.